ಮ್ಯಾಮ್ ನಮ್ರತಾ ಇನ್ಫ್ಲೂಯೆನ್ಸ್ ಆಗ್ತಿದ್ದಾರೆ ಮ್ಯಾಮ್ ವಿನಯ್ ಸರ್ ಇಂದ. ಯಾಕಂದ್ರೆ ನಮ್ರತಾ ಕ್ಲೀನ್ ಆಗಿ ಆಟ ಆಡ್ತಾ ಇಲ್ಲ, ಸೇಫ್ ಆಗ್ತಿದ್ದಾರೆ ಅಂತಾನು ಹೇಳಿದ್ರು. ಹೌದು, ಸೇಫ್ ಅನ್ನೋದಕ್ಕಿಂತ ಆ ಗ್ರೂಪ್ ಅಲ್ಲಿ ಇದ್ದಿದ್ರಿಂದ ಅವ್ರ ನಾಮಿನೇಷನ್ಸ್ ಇಂದ ತಪ್ಸ್ಕೊತಾ ಇದ್ರು. ಆಮೇಲೆ ಕ್ಯಾಪ್ಟನ್ಸಿ ಟಾಸ್ಕ್ ಗಳಲ್ಲಿ ಮುಂದೆ ಹೋಗೋದಿಕ್ಕೆ ಅವಕಾಶ ಆಗ್ತಾ ಇತ್ತು ಅಂತ ಅನ್ಕೋತೀನಿ ನಾನು. Okay. ಅದರ್ ದೆನ್ ದಟ್ ಬೇರೆ ರೀತಿ ಇನ್ಫ್ಲೂಯೆನ್ಸ್ ಅಂತ ನನಗೇನ್ ಅನ್ನಿಸ್ಲಿಲ್ಲ. ಯಾಕೆಂದ್ರೆ ನನಗೆ ಹೊರಗಡೆ ನಿಂತ್ ನೋಡಿದಾಗ ಅವ್ರು ಅವ್ರಾಗ ಮಾತಾಡ್ತಾ ಇದ್ರು, ಅವ್ರ ವಿಷಯನ ಹೇಳೋರು. ಬಟ್ ಕಂಫರ್ಟ್ ಝೋನ್ ಅಂತ ಒಂದಿರತ್ತೆ ಎಲ್ರಿಗೂನು. ನಾವ್ ಲೋ ಆದಾಗೋ ಅಥವಾ ನಮ್ಗೆ ಏನಾದ್ರು ಹಂಚ್ಕೋಬೇಕು ಅಂತ ಅನ್ನಿಸ್ದಾಗೋ ಯಾರಾದ್ರೂ ಒಬ್ರು ಇದ್ರೇನೆ ಆ ಮನೇಲಿ, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗ್ಬಿಡತ್ತೆ. Okay. ಎಮೋಷನಲಿ ಎಲ್ಲ ತುಂಬಾ ಕಷ್ಟ ಆಗುವಂತ ವಿಷಯ. ಸೊ ಆ ಟೈಮಲ್ಲಿ ಎಲ್ಲೋ ಅವ್ರು ಶೇರ್ ಮಾಡ್ಕೊಂಡು ಫ್ರೆಂಡ್ಶಿಪ್ ಅಲ್ಲಿ ಆ ಒಂದು ಗುಂಪಲ್ಲಿ ಇದ್ರು. ಅದರ್ ದೆನ್ ದಟ್ ಇನ್ಫ್ಲೂಯೆನ್ಸ್ ಅಂತ ನನಗೆ ಈ ಕಡೆಯಿಂದ ನೋಡಿದಾಗ ಅನ್ಸ್ಲಿಲ್ಲ. ಮ್ಯಾಮ್ ನೀವು ಸಂಗೀತ ಅವ್ರಿಗೆ ಹತ್ರ ಆಗಿರೋದ್ರಿಂದ ಈ ಕ್ವಶನ್ಸ್ ಕೇಳ್ತೀನಿ ಮ್ಯಾಮ್. ಎಲ್ಲೋ ಒಂದ್ ಕಡೆ ಸಂಗೀತ ಅವ್ರು ತುಂಬಾ ಅಳ್ತಾ ಇದ್ರು, ಅವ್ರ ಫ್ಯಾನ್ಸ್ ಗಳು ಹೊರಗಡೆ ಕೇಳ್ತಾ ಇದ್ರು ಯಾಕೆ ಅಷ್ಟು ಎಮೋಷನಲ್ ಆಗಿ ತುಂಬಾ ಅಳ್ತಿದ್ದಾರೆ ಸಂಗೀತ ಅಂತ, ಅದಕ್ಕೇನ್ ಹೇಳ್ತೀರಾ ಮ್ಯಾಮ್? ಹೌದು, ಮನೇಲಿ ಯಾರಿಗೂ ಇದು ಗೊತ್ತಿರ್ಲಿಲ್ಲ ಇನ್ಫ್ಯಾಕ್ಟ್ ಜಾಸ್ತಿ. ನನಗೆ ಅಂಡ್ ಪ್ರತಾಪ್ಗೆ ನಮಗೂನು ಒಂದ್ ಸ್ವಲ್ಪ ಮಟ್ಟಕ್ಕೆ ಗೊತ್ತಿತ್ತು, ನನಗೆ ಎಸ್ಪೆಷಲಿ. ಅಷ್ಟು ಸಲ ಹತ್ತಿದ್ದಾರೆ ಅನ್ನೋದು ನನಗೂ ಗೊತ್ತಿರ್ಲಿಲ್ಲ. ಏನಾಗ್ತಿತ್ತು ಅಂದ್ರೆ ನಾ ಹೇಳದ್ನಲ್ಲ, ಯಾರೋ ಒಬ್ರು ಇರ್ಬೇಕು ಅಲ್ಲಿ ಹಂಚ್ಕೊಳ್ಳೋದಿಕ್ಕೆ, ಇಲ್ಲಾಂದ್ರೆ ಈ ತರನೇ ಆ ಪ್ರಾಬ್ಲಮ್ ಆಗ್ಬಿಡುತ್ತೆ, ತುಂಬಾ ನೋವಾಗ್ತಾ ಬರುತ್ತೆ. ಆಮೇಲೆ ನಾನು ಅವ್ರ ಜೊತೆ ಸೇರಿದಾಗ ಅವರು ನಮ್ಮಿಬ್ಬರ ಮಧ್ಯೆ ಒಂದು ಒಂದು ಬಾಂಡ್ ಅಂತ ನಾನು ಏನ್ ಹೇಳಿದೆ, ಅದು ಬಂದಾಗ ನನ್ನ ಹತ್ರ ಹೇಳ್ಕೊತಾ ಇದ್ರು, ಇಲ್ಲ ಮ್ಯಾಮ್ ನಂಗೆ ಈ ತರ ನೋವಾಗ್ತಿದೆ ಮ್ಯಾಮ್, ಈ ತರ ಆಗ್ತಿದೆ, ಆ ತರ. ಅವಾಗ ನಾನು ಸಮಾಧಾನ ಮಾಡ್ತಿದ್ದೆ. ಅಂಡ್ ಶಿಸ್ ಟು ಕಮ್ ಬ್ಯಾಕ್. ಅಂದ್ರೆ ಮತ್ತೆ ಮಾಮೂಲಿ ಡೇ, ನ್ಯೂ ಡೇ ಮತ್ತೆ ಶುರು ಆಗೋದು. ಅಂಡ್ ಅಲ್ಲಿ ವಾತಾವರಣ ಹಾಗೆ ಆಗ್ತಾ ಶುರು ಆಗ್ತಿತ್ತು. ಎಲ್ರಿಗೂನು ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇತ್ತು ಆ ಮನೆಯಲ್ಲಿ. ಬಟ್ ಅದನ್ನ ಹೇಗೆ ನಾವು ಸ್ಟ್ರಾಂಗ್ ಆಗಿ ನಿಭಾಯಿಸ್ತೀವಿ ಅನ್ನೋದೇ ಒಂದು ದೊಡ್ಡ ವಿಷಯ ಆಗಿತ್ತು. ಅಂಡ್ ಈಗಿನ ಮತ್ತೆ ಅವ್ರು ಶಿಸ್ ಬ್ಯಾಕ್, ಅಳೋದೆಲ್ಲ ನಿಲ್ಸ್ಬಿಟ್ಟಿದ್ದಾರೆ. ಮ್ಯಾಮ್ 2 ವಿಡಿಯೋ ವೈರಲ್ ಆಗಿದೆ, ನಿಮ್ಗೆ ಗೊತ್ತಿಲ್ಲ ಮ್ಯಾಮ್. ಒಂದು ಬಂದ್ಬಿಟ್ಟು ನೀವು ಕಾರ್ತಿಕ್ ಸರ್ಗೆ ಊಟ ಮಾಡಿಸಿದ್ದು, ಅದೊಂದು ವೈರಲ್ ಆಗಿತ್ತು. ಇನ್ನೊಂದು ಬಂದ್ಬಿಟ್ಟು ವಿನಯ್ ಸರ್ ನಿಮ್ಮಲ್ಲಿ ಸ್ಪ್ರೇ ಹೊಡಿತಾರೆ, ಅದ್ 2 ವಿಡಿಯೋ ವೈರಲ್ ಆಗಿತ್ತು ಮ್ಯಾಮ್. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಕಾರ್ತಿಕ್ಗೆ ನಾನು ಊಟ ತಿನ್ಸಿದ್ ಆಕ್ಚುಲಿ ಅದೊಂದು ಸ್ಕಿಟ್ ಮಾಡಿದ್ವಿ ನಾವು, ಒಂದು ಅಕ್ಕ ತಮ್ಮನ್ ಸ್ಕಿಟ್ ಮಾಡಿದ್ವಿ. ಆಮೇಲೆ ಪ್ರತಿ ಸಲ ಊಟ ಮಾಡುವಾಗೆಲ್ಲ ಸಿರಿಕಾ ನಂಗಿಲ್ವಾ ಅಂತಾನೆ ತಿನ್ಬಿಟ್ಟಿರ್ತಾರೆ. ಅವ್ರು ಊಟ ಆಗೋಗ್ಬಿಟ್ಟಿರುತ್ತೆ, ನಾನು ಊಟ ಮಾಡುವಾಗ ನಂಗಿಲ್ವಾ ಅನ್ನೋದು, ಬಂದ್ ನೋಡುದು, ಇದು ತಿಂತಾ ಇದ್ದೀರಾ ಅನ್ನೋದು. ಅಂಡ್ ಸುದೀಪ್ ಸರ್ ಕಳಿಸ್ದಾಗಂತೂ ನಾ ಊಟ ಮಾಡಿ ಸ್ವಲ್ಪ ನಾನು ಎತ್ತಿಟ್ಕೊಂಡಿದ್ದು ನೆಕ್ಸ್ಟ್ ಡೇ ಊಟ ಮಾಡೋದು, ಐ ಮೀನ್ ತಿನ್ನೋದಿಕ್ಕೆ ಅಂತ. ಸೊ ಅದ್ರಲ್ಲಿ ಬಂದ್ ಕೇಳಿದ್ದು, ಆವಾಗ ಒಂದು ತಿನ್ನಿಸ್ದೆ. ಬಿಕಾಸ್ ಐ ಫೀಲ್ ರಿಯಲಿ ಜೆನ್ಯೂನ್ ಬಾಂಡ್ ನಮ್ಮ ಮಧ್ಯೆ ಇತ್ತು. ನಮ್ಮ ಒಂದು ಬಾಂಡ್ಗೂ ಆಟಕ್ಕೂ ಯಾವ ಸಂಬಂಧನೂ ಇಲ್ಲ. ನಾವ್ ಯಾವತ್ತು ನಮ್ಮ ಬಾಂಡ್ ಮಧ್ಯೆ ಆಟನ ತರ್ಲಿಲ್ಲ, ಆಟದ ಮಧ್ಯೆ ನಮ್ಮ ಒಂದು ಬಾಂಡ್ ನ ತರ್ಲೇ ಇಲ್ಲ. ಆಟ ಅಂದಾಗ ಆಟ ಆಡ್ತಿದ್ವಿ, ಮತ್ತೆ ಅದ್ ಮುಗಿದ್ಮೇಲೆ ಮತ್ತೆ ನಾವಿಬ್ರು ಹಾಗೆ ಇರ್ತಾ ಇದ್ವಿ. ಇಟ್ಸ್ ಅ ಜೆನ್ಯೂನ್ ಒಂದು ಅಕ್ಕ ತಮ್ಮನ ಒಂದು ಬಾಂಡ್ ಅದು. ಅಂಡ್ ವಿನಯ್ ಆ ರೆಸ್ಪೆಕ್ಟ್ ನನ್ ಮೇಲೆ ಇಟ್ಕೊಂಡಿದ್ದಾರೆ. ಹಾಗಾಗಿ ಒಂದ್ ಸುಮ್ನೆ ಚಿಕ್ಕದಾಗಿ ಹಿಂಗ್ ಹಾಕ್ಬಿಟ್ಟು ಹೋದ್ರು ಅವರು. ಬಟ್ ಆ ನಾಮಿನೇಷನ್ಸ್ ನನ್ಗೆ ಆಕ್ಚುಲಿ ಬೇಜಾರ್ ಆಗಿತ್ತು, ವೈ ವಿನಯ್ ನನ್ನನ್ ಮಾಡ್ತಿದ್ದಾರೆ ಅನ್ನೋದು ಅಂತ ಅನ್ನಿಸ್ತು. ಬಟ್ ಆಮೇಲೆ ಇಟ್ಸ್ ಓಕೆ, ಪಾರ್ಟ್ ಆಫ್ ದಿ ಗೇಮ್, ಆಡ್ಲಿ ಬಿಡು ಅನ್ನೋದಿತ್ತು. ಆ ರೆಸ್ಪೆಕ್ಟ್ ನನ್ ಮೇಲೆ ಅವ್ರು ಇಟ್ಕೊಂಡಿದ್ದಾರೆ. ಸೊ ಮ್ಯಾಮ್ ನೀವು ಹೇಳ್ತೀರಾ ವಿನಯ್ ಅವ್ರ ಸ್ಮೈಲು ಮತ್ತೆ ಡ್ರೋನ್ ಪ್ರತಾಪ್ ಸ್ಮೈಲ್ ನಂಗೆ ತುಂಬಾ ಇಷ್ಟ ಅಂತ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಆಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ. ವಿನಯ್ ಅಗ್ರೆಸಿವ್ ಅಂತ ಏನು ಹೆಸರಿದೆ ಅವರಿಗೆ, ಈಸ್ ಅಟ್ ದ ಸೇಮ್ ಟೈಮ್ ತುಂಬಾ ಒಳ್ಳೆ ಮನುಷ್ಯ ಕೂಡ. ಕೋಪದಲ್ಲಿ ಮಾತಾಡ್ಬಿಡ್ತಾರೆ. ಅಪಾರ್ಟ್ ಫ್ರಮ್ ದಟ್ ಈಸ್ ಅ ಗುಡ್ ಪರ್ಸನ್. ಹಂಗಾಗಿ ನಾನು ಯಾವಾಗ್ಲೂ ಹೇಳ್ತೀನಿ, ವಿನಯ್ ನೀವ್ ನಗ್ನಗ್ತಾ ಇದ್ರೆ ಚೆನ್ನಾಗಿರುತ್ತೆ, ಈ ತರನು ಆಟ ಆಡ್ಬೋದು ವಿನಯ್ ಅಂತ ಹೇಳ್ತಾ ಇರ್ತೀನಿ. ಒಂದು ಜೆನ್ಯೂನ್ ನಗು ಅಂತ ಅನ್ಸುತ್ತೆ ನನಗೆ. ಅಂಡ್ ಪ್ರತಾಪ್ದು ಅಷ್ಟೇನೆ, ಮನ್ಸಿಂದ ನಗ್ತಾನೆ ಅಂತ ಅನ್ಸುತ್ತೆ ನನಗೆ ನೋಡಿದಾಗ. ದಟ್ ಸ್ಪೆಷಲಿ ರಾಕ್ಷಸರು ಟಾಸ್ಕ್ ಮಾಡಿದಾಗಂತೂ ಪ್ರತಾಪ್ ನಗಾಡೋದು, ನಾನಷ್ಟು ನಕ್ಕಿದ್ದು ಪ್ರಾಬ್ಲಿ ಫಸ್ಟ್ ಟೈಮ್ ಅನ್ಸ್ಬಿಡುತ್ತೆ, ಅಷ್ಟು ನಗಾಡಿದೀನಿ. ಅಂಡ್ ಜೆನ್ಯೂನ್ ನಗು ಅಂತ ಖುಷಿ ಅನ್ಸುತ್ತೆ ಅವ್ರನ್ನ ನೋಡಿದಾಗ. ನಗ್ನಾಗ್ತಾ ಇದ್ರೆ ನೋಡಕ್ ಅವ್ರಿಬ್ರು ತುಂಬಾ ಖುಷಿಯಾಗಿರುತ್ತೆ.